ಮಂಗಳೂರು ಮೂಡಬಿದ್ರೆ ಕಾರ್ಕಾಲ ಸಾನೂರು ರಸ್ತೆ ಅಗಲೀಕರಣ ವಿಚಾರ ಬಹಳಷ್ಟು ವಿವಾದಗಳನ್ನು ಎದುರಿಸ್ತಾ ಬಂದರೂ ಕೂಡ ಹಲವು ವರ್ಷಗಳು ಕಳೆದರೂ ಕೂಡ ಆ ಕಾಮಗಾರಿ ಇನ್ನೂ ಕೂಡ ನೆನೆಗುದಿಗೆ ಬಿದ್ದಿರುವಂಥದ್ದು. ಹಲವು ಸಮಸ್ಯೆಗಳನ್ನು ಈಗಲೂ ಕೂಡ ಅಲ್ಲಿ ತಾಂಡವ ಆಡ್ತಿರುವಂಥದ್ದು. ಜೊತೆಗೆ ಪರಿಹಾರದ ಸಮಸ್ಯೆ ಇರ್ಬೋದು ಅಥವಾ ಇನ್ನಿತರ ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಯಾವೆಲ್ಲ ಸಮಸ್ಯೆ ಮೂಲಭೂತವಾಗಿ ಅಲ್ಲಿ ಉದ್ಭವ ಆಗುತ್ತೆ ಆ ಎಲ್ಲ ಸಮಸ್ಯೆಗಳಿಗೆ ಈಗಲೂ ಕೂಡ ಪರಿಹಾರ ಸಿಕ್ಕಿಲ್ಲ ಎಂಬುದು ಕೂಡ ಒಂದು ಶೋಚನೀಯ ಸ್ಥಿತಿ ಅಂತ ಹೇಳ್ಬೋದು. ಈ ಎಲ್ಲದರ ಕುರಿತು ಅಲ್ಲಿ ಏನಾಗ್ತಾ ಇದೆ, ಸದ್ಯದ ಅಪ್ಡೇಟ್ ಏನು, ಈ ಎಲ್ಲದರ ಕುರಿತು ಮಾಹಿತಿ ಪಡೆಯೋಕ್ಕೆ ಇವತ್ತು ಭೂ ಮಾಲೀಕರ ಹೋರಾಟ ಸಮಿತಿಯ ಅಧ್ಯಕ್ಷೆಯಾಗಿರುವಂತಹ ಮರಿಯಮ್ಮ ಥೋಮಸ್ ಅವರು ನಮ್ಮ ಜೊತೆಗಿದ್ದಾರೆ. ಮಂಗಳೂರಿಂದ ಪದವಿನಿಂದ ಬಿಕ್ಕನಗಟ್ಟೆಯಿಂದ ಹಿಡಿದು ಸಾನೂರು ತನಕ ಇರುವ ರಸ್ತೆ ಏನು ನ್ಯಾಷನಲ್ ಹೈವೇ ಮೊದಲು ನ್ಯಾಷನಲ್ ಹೈವೇ ಇತ್ತು, NH ಇತ್ತು. ಅದ ನಂತರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಟ್ರಾನ್ಸ್ಫರ್ ಆಯಿತು. ಆದ ಕೂಡಲೇ ಟ್ರಾನ್ಸ್ಫರ್ ಆಗಿ 2014ರಲ್ಲಿ ಟ್ರಾನ್ಸ್ಫರ್ ಆಯಿತು. ಆದ ನಂತರ 2014ರಿಂದ 2016 ತನಕ ಇವರು ಏನು ನ್ಯಾಷನಲ್ ಹೈವೇಯನ್ನು ಅಗಲೀಕರಣ ಮಾಡಬೇಕು, ಹೈವೇ ಸ್ಟ್ಯಾಂಡರ್ಡ್ಗೆ ಹೋಗಬೇಕು. ಯಾಕೆಂತ ಹೇಳಿದರೆ ಮೊದಲು ಅದು PWD ರಸ್ತೆ ಇತ್ತು, ಅದನ್ನು ಹೈವೇ ಸ್ಟ್ಯಾಂಡರ್ಡ್ಗೆ ಕೊಂಡೋಗಬೇಕು ಅಂತ ಹೇಳಿಕೊಂಡು ಎಲ್ಲ ಪ್ರೋಸೆಸ್ ಮಾಡಿ 2016ರಲ್ಲಿ ಫೈನಲ್ ಮಾಡಿ ಅದನ್ನು ಕೊಂಡೋಗಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ ನಂತರ ಅದು ಕರೆಕ್ಟ್ ಆಗದೆ, ಅವರು ಏನು ಸಬ್ಮಿಷನ್ ಮಾಡಿದ್ದಾರೆ ಅದು ಕರೆಕ್ಟ್ ಆಗ್ತದೆ. 2016 ಅದಕ್ಕೆ 3A ನೋಟಿಫಿಕೇಷನಿಗೆ ಆಗಬೇಕು ಅಂತೇಳಿ ಆದರೆ ಅದಕ್ಕೆ ಒಂದು ವರ್ಷದ ವಾಯ್ದೆ ಇರುವಂಥದ್ದು. ಆ ಕರೆಕ್ಟ್ 365 ಡೇಸಲ್ಲಿ ಅವರಿಗೆ ಬೇಕಾದ ಫುಲ್ಫಿಲ್ಮೆಂಟ್ ರಿಕ್ವೈರ್ಮೆಂಟ್ ಆಗಲಿಲ್ಲ ಅಂತೇಳಿ ಆದರೆ ಅದು ವಿ ಶೇಟ್ ಆಗಿ ಹೋಗ್ತದೆ. ಅದರ ಪ್ರಕಾರ 2016ರಲ್ಲಿ ಶುರು ಆದರೆ 2017ರಲ್ಲಿ ವಿ ಶೇಟ್ ಆಗಿ ಹೋಗಿದೆ. ಆದ ನಂತರ 2017ರಿಂದ 2020 ತನಕ ಇವರಿಗೆ 19 ತನಕ ಇವರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ನನ್ನ ಪ್ರಕಾರ ರಾಜಕಾರಣಿಗಳ ಪ್ರಭಾವ ಇರಬಹುದು, ಇಲ್ಲದಿದ್ದರೆ ನಿಮ್ಮ ಲ್ಯಾಂಡ್ ಕೆಲವು ಭೂಮಾಲೀಕರದ್ದು ದೊಡ್ಡ ದೊಡ್ಡ ಕುಳಗಳದೆಲ್ಲ ಒತ್ತಾಯ ಇರಬಹುದು. ಇದರಿಂದಾಗಿ 2018ರಿಂದ 19 ತನಕ ಇವರಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಒಮ್ಮೆ ಆಚೆ ಹೋದರು ರೋಡನ್ನು ಅಂಥದ್ದು ಲ್ಯಾಂಡ್ ಎಕ್ವೈರ್, ಒಂದು ಕಡೆ ಲೆಫ್ಟಿಗೆ ಹೋದರು, ಇನ್ನೊಮ್ಮೆ ರೈಟಿಗೆ ಹೋದರು. ಹೀಗೆ ಚೇಂಜಸ್ ಮಾಡಿಕೊಂಡು 2019 ಅವರು ಸಬ್ಮಿಟ್ ಮಾಡಿದ್ದು 20 3A ನೋಟಿಫಿಕೇಷನ್ ಆಗಿ 3D ನೋಟಿಫಿಕೇಷನ್ ಕಂಪ್ಲೀಟ್ 2020ರಲ್ಲಿ ಆಯಿತು. ಸೊ ಹಾಗೆ ಏನಾಯಿತು ಅಂತ ಹೇಳಿದರೆ 2016ರಲ್ಲಿ ಭೂ ಸ್ವಾಧೀನಪಡಿಸುವ ಸಂದರ್ಭದಲ್ಲಿ ಇದ್ದದ್ದು 3.5 ಲಕ್ಷ ರೂಪಾಯಿ ಸೆನ್ಸಿಗೆ. ಅದರ ಮೇಲೆ ಅವರು ಎಸ್ಟಿಮೇಟ್ ಮಾಡಿಕೊಂಡು ಹೋದರು, ಇಷ್ಟೇ ಬೇಕು, ಭೂ ಸ್ವಾಧೀನಪಡಿಸಿದರೆ ಇಷ್ಟು ಬೇಕು ಅಂತ ಮಾಡಿಕೊಂಡು ಹೋದರು. 2018ಕ್ಕೆ ಆಗುವಾಗ ವ್ಯಾಲ್ಯೂಯೇಷನ್ ಚೇಂಜ್ ಆಯಿತು. ಗೈಡ್ಲೈನ್ ವ್ಯಾಲ್ಯೂ, ಸರ್ಕಾರ ಗೈಡ್ಲೈನ್ ವ್ಯಾಲ್ಯೂ ಚೇಂಜ್ ಮಾಡಿತ್ತು. CVC ಗೈಡ್ಲೈನ್, ಸೆಂಟ್ರಲ್ ವ್ಯಾಲ್ಯೂಯೇಷನ್ ಕಮಿಟಿಯ ಗೈಡ್ಲೈನ್ ಪ್ರಕಾರ ಅದು ಚೇಂಜ್ ಆಯಿತು. ಚೇಂಜ್ ಆಗುವಾಗ ಆ 3.5 ಲಕ್ಷ ಇದ್ದ ಜಾಗ 10 ಲಕ್ಷ ಚಿಲ್ಲರೆ ಬಂತು ಅದಕ್ಕೆ. ಸೊ 2020ಕ್ಕೆ ಇವರದ್ದು ಫೈನಲ್ ನೋಟಿಫಿಕೇಷನ್ ಆಗಿ ಫೈನಲ್ ಆಗಿ ಬರುವಾಗ ವ್ಯಾಲ್ಯೂಯೇಷನ್ ಅವತ್ತು 10 ಲಕ್ಷ ಚಿಲ್ಲರೆ ಸರ್ಕಾರಿ ಮೌಲ್ಯ. ಉಳಿದ ಬೇರೆ ಮೌಲ್ಯ ಮಾರ್ಕೆಟ್ ವ್ಯಾಲ್ಯೂ ಬೇರೆ ಉಂಟು, ಅದರ ವಿಷಯ ನಾವು ಮಾತಾಡೋದಿಲ್ಲ. ಬಟ್ ಸರ್ಕಾರಿ ಮೌಲ್ಯ 10 ಲಕ್ಷ ಚಿಲ್ಲರೆ. ಸೊ ಈಗ ಇವರು 10 ಲಕ್ಷ ಚಿಲ್ಲರೆ ನಮಗೆ ಕೊಡಬೇಕಾದದ್ದು. ಸೊ ಅದರ ಪ್ರಕಾರ SLO ಲ್ಯಾಂಡ್ ಎಕ್ವಿಸಿಷನ್ ಆಯಿತು. ಲ್ಯಾಂಡ್ ಎಕ್ವಿಸಿಷನ್ ಪ್ರೊಸೀಡಿಂಗ್ಸಿನಲ್ಲಿ ಅವಾರ್ಡ್ ಆಯಿತು. ಅವಾರ್ಡಿನಲ್ಲಿ 10 ಲಕ್ಷ ಚಿಲ್ಲರೆ ಕೊಡಬೇಕು ಅಂತಾಯಿತು. ನ್ಯಾಷನಲ್ ಹೈವೇ ಅವರು ಅದರ ಮೇಲೆ ಅಪೀಲ್ ಹೋದರು. 10 ಲಕ್ಷ ಚಿಲ್ಲರೆ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದು ಜಾಸ್ತಿ ಆಯಿತು ಅಂತ ಅಪೀಲ್ ಹೋದರು. ಅಪೀಲ್ ಹೋಗಿ DCಗೆ ಅಪೀಲ್ ಹೋದರು. DCಗೆ ಅಪೀಲ್ ಹೋಗುವಾಗ DC ಅವರು ಹೇಳಿದರು, ಏನು ಲ್ಯಾಂಡ್ ಎಕ್ವಿಸಿಷನ್ ಆಫೀಸರ್ ಹೇಳಿದ್ದು ಸರಿಯಾಗಿದೆ. ಯಾಕೆಂತ ಹೇಳಿದರೆ ಅದು ಸರ್ಕಾರದ, ಅದು CVC ಗೈಡ್ಲೈನ್ ವ್ಯಾಲ್ಯೂಗೆ ಬುಕ್ಕೇ ಉಂಟು. ಅದೇ ನಮ್ಮ ಬೈಬಲ್. ನಾವು ರಿಜಿಸ್ಟ್ರೇಷನ್ಗೆ ಹೋಗುವಾಗ ನಾನೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಿದ್ರೆ ನಾನು ಅದನ್ನು ನೋಡಿಯೇ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಬೇಕು. ಸೊ ಅದರ ಪ್ರಕಾರವೇ ಅವರು ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದಾರೆ. ಆದ ಕಾರಣ ಇದು ಇಲ್ಲಿ ಅಪೀಲ್ನಲ್ಲಿ ಕೊಳೆಯುವ ಅಗತ್ಯ ಇಲ್ಲ ಅಂತೇಳಿ ಅವರು ಅದನ್ನು ಡಿಸ್ಪೋಸ್ ಮಾಡಿದರು. ಡಿಸ್ಪೋಸ್ ಮಾಡಿದ ಕೂಡಲೇ ಇವರೇನು ಮಾಡಿದರು, ಕಾದರು 3-4 ತಿಂಗಳು 5-6 ತಿಂಗಳು ಕಾದು ಸೀದಾ ಹೋಗಿ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅಪೀಲ್ ಮಾಡಿದರು. ಹಾಕಿದ್ರು. ಯಾಕೆಂತ ಹೇಳಿದ್ರೆ DC ಅವರು ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿದ್ದ. DC ಅವರಂದರೆ ಸರ್ಕಾರ, DC ಅಂದರೆ ಯಾರು? ಸರ್ಕಾರ ಫಿಕ್ಸ್ ಮಾಡಿದ ವ್ಯಾಲ್ಯೂಯೇಷನ್ ತಪ್ಪು. ಆದ ಕಾರಣ ನಮಗೆ ಅಷ್ಟು ಕೊಡಲಿಕ್ಕೆ ಬರೋದಿಲ್ಲ ಅಂತ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಮೇಲೆ ಹೋದರು. ಸೊ ಇದು ಫೈಟ್ ಈಸ್ ಬಿಟ್ವೀನ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ಸೊ ಎಂಥದ್ದು ಸಫರ್ ಆಗುವವರು ಯಾರು? ನಾವು. ಅಂಥದ್ದು ತಂದೆ ತಾಯಿಯ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಹೇಳಿದಾಗೆ ನಮಗೆ ಇವತ್ತು ಗತಿ ಇಲ್ಲದಾಗಿದೆ. ನಮ್ಮದು 2000 ನೋಟಿಫಿಕೇಷನ್ 2014ರಿಂದ ಹಿಡಿದು ಇವತ್ತಿನ ತನಕ ನಮ್ಮ ಜಾಗ ವೆಸ್ಟ್ ವಿತ್ ದ ಗೌರ್ಮೆಂಟ್, ಬಟ್
ನಮಗೆ ಹಣ ಇಲ್ಲ, ನಮಗೆ ಅದನ್ನು ಡೆವಲಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಅದರಲ್ಲಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಮಸ್ಯೆಗಳಾಗಿದೆ ನಮಗೆ. ಸೊ ಇದನ್ನು ನಾವು ನಮ್ಮ ಏನು ಹಳೆಯ ಸಂಸದರು ಏನಿದ್ದಾರೆ ಅವರ ಗಮನಕ್ಕೆ ತಂದೆವು. ಅವರು ಹೇಳಿದ್ರು, ಅವರಿಗೆ ಫಸ್ಟಿಗೆ ಲ್ಯಾಂಡ್ ಎಕ್ವೈರ್ ಮಾಡಿದಾಗಲೇ ನಾವು ಹೇಳುವಾಗ ಅವರು ಹೇಳಿದ್ದೇನು ಅಂತ ಹೇಳಿದರೆ, ಏನು ಟೆನ್ಷನ್ ಮಾಡಬೇಡಿ, ನಿಮಗೆ ಅದರ ವ್ಯಾಲ್ಯೂಯೇಷನ್ ಕರೆಕ್ಟಾಗಿ ನಾನು ಕೊಡಿಸ್ತೇನೆ ಅಂತ ಹೇಳಿದರು. ಆದ ಕಾರಣ ನಾವು ಲ್ಯಾಂಡ್ ಬಿಟ್ಟು ಕೊಡಲಿಕ್ಕೆ ಸಹ ರೆಡಿ ಇದ್ದೆವು. ಆದರೆ ಅವರ ಮಾತಿಯಲ್ಲಿ ಇವರು ಕೇಳ್ತಾರೆ, ಅಧಿಕಾರಿಗಳು ಇವರ ಮಾತು ಕೇಳ್ತಾರಾ? ಅವರಿಗೆ ಅಧಿಕಾರಿಗಳಿಗೇನು ಆ ಮಾತು ಕೇಳ್ತಾರೆ. ಮತ್ತು ಸಂಸದರು ಕೂಡ ಬಹುಶಃ ಒಂದು ನಿಜವಾಗಿ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದರೆ, ನನಗೆ ಈ ರೋಡ್ ಇಷ್ಟು ಟೈಮಿನೊಳಗೆ ಆಗಬೇಕು, ಈ ರೋಡು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುವಂಥದ್ದು, ನನಗೆ ಇಷ್ಟು ಟೈಮಿನೊಳಗೆ ಈ ರೋಡ್ ಆಗಬೇಕು ಅಂತ ನಮ್ಮ ಸಂಸದರು ಮಾತಾಡ್ತಾ ಇದ್ದರೆ ಆಗ ಅದು ಆಗಿ ಹೋಗ್ತಾ ಇತ್ತು. ಆ ಮನುಷ್ಯನಿಗೆ ಕೆಪಾಸಿಟಿಯೇ ಇರಲಿಲ್ಲ, ಮಾತಾಡುವಂಥ ಕೆಪಾಸಿಟಿಯೇ ಇರಲಿಲ್ಲ. ಆದ ಕಾರಣ ಹೀಗೆ ಬಿದ್ದೋಯ್ತದ್ದು. ಕೆಪಾಸಿಟಿ ಇದೆ, ಸ್ವಂತಕ್ಕೆ ಅವರು ಸ್ವಂತಕ್ಕೆ ಬೆಳೆಸ್ಕೊಂಡ್ರು. ನ್ಯಾಷನಲ್ ಹೈವೇಯನ್ನು ಆ್ಯಕ್ಚುಲಿ ಉಂಟಲ್ಲ, ಅವರ ವೆಸ್ಟೆಡ್ ಇಂಟ್ರೆಸ್ಟ್ಗೋಸ್ಕರ ನಮ್ಮನ್ನು ಬಲಿ ಕೊಟ್ಟರು. ನಾವು ಹಲವು ಸಲ ಅವರನ್ನು ಮೀಟ್ ಮಾಡಿ ಅವರು ಮಾಡಿದೇನಿಲ್ಲ, ಇಲ್ಲಿ ಅಡ್ಡೂರಿನಲ್ಲಿ 4.5 ಕಿಲೋಮೀಟರ್ ಹೆಚ್ಚು ಮಾಡಿಕೊಂಡು ಅಲೈನ್ಮೆಂಟನ್ನು ಚೇಂಜ್ ಮಾಡಿಕೊಂಡು 4.5 ಮೀಟರ್ ಎಕ್ಸ್ಟ್ರಾ ಲ್ಯಾಂಡ್ ಅಕ್ವಿಷನ್ ಮಾಡುವಾಗೆ ಮಾಡಿದ್ದಾರೆ. ಬಟ್ ನಾನು ಹೇಳುವಂಥದ್ದು, ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡುವಂಥದ್ದು ಏನು ಅಂತ ಹೇಳಿದರೆ, ಕೋರ್ಟಿನಲ್ಲಿ ಇದ್ದ ಕೇಸನ್ನು ಅವರು ಯಾವಾಗ ಬೇಕಿದ್ದರೂ ವಿಡ್ರಾ ಮಾಡ್ಬೋದು, ನಮ್ಮ ಕಾಂಪನ್ಸೇಷನ್ ನಮಗೆ ಕೊಡಬೇಕು, ರಸ್ತೆ ಕೂಡಲೇ ಮಾಡಬೇಕು. ಇಲ್ಲಾಂತೇಳಿ ಆದರೆ ನಾವು ಮಾರ್ಗಕ್ಕೆ ಇಳಿದು ಹೋರಾಡೋದು ಗ್ಯಾರಂಟಿ. ಎಷ್ಟು ದಿವಸ ಹೋದರೂ, ಎಷ್ಟು ಟೈಮ್ ನಮ್ಮದು ಹಾಳಾದರೂ, ನಮ್ಮ ಎಷ್ಟು ಎನರ್ಜಿ ವೇಸ್ಟ್ ಆದರೂ ತೊಂದರೆ ಇಲ್ಲ. ನಮಗೆ ಇದಕ್ಕೊಂದು ಈ ರೋಡ್ ಆಗಬೇಕು. ಯಾಕೆಂದರೆ ನಾವು ಸಂಜೆ ಹೊತ್ತಿಗೆಲ್ಲ ಕುಡ್ಶೇಖರ ಸೈಡಿಗೆ ರಸ್ತೆಯಲ್ಲಿ ಹೋಗುವಾಗ ಎಷ್ಟು ಬೇಜಾರಾಗ್ತದೆ ಅಂತ ಹೇಳಿದರೆ, ಅಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್, ಎಷ್ಟು ಆಕ್ಸಿಡೆಂಟ್ಗಳಾಗಿದೆ. ಶಾಲೆಗಳಿದೆ, ಟೆಂಪಲ್ ಇದೆ, ಕುಡುಪು ಟೆಂಪಲ್ ಇದ್ದರೆ ಆಚೆ ಕಡೆಯಿಂದ ಹೋಗುವಾಗ ಈ ಬೇರೆ ಬೇರೆ ಅಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇದ್ದಲ್ಲ. ಈಗ ನನಗೆ ನನ್ನದೇ ಸ್ವಂತ ಬಿಲ್ಡಿಂಗ್ ಉಂಟಲ್ಲಿ. 2014ರಿಂದ ಒಂದು ಪೇಂಟ್ ಮಾಡಿಸಲಿಲ್ಲ ನಾನು. ಯಾಕಂತಂದರೆ ಪೇಂಟ್ ಮಾಡಿಸಿದ್ರೆ ಸುಮ್ಮನೆ ನನ್ನ ಹಣ ವೇಸ್ಟ್. ನಾನು ಪೇಂಟ್ ಮಾಡಿದ ಮರು ದಿವಸ ಬಂದು ಎಕ್ವೈರ್ ಮಾಡಿಕೊಂಡು ಹೋದರೆ, ಹಣ ಕೊಡ್ತೇವೆ ನೀವು ತಗೊಂಡು ಹೋಗಿ ಅಂತ ಹೇಳಿದ್ರು, ನಾನು ಮಾಡಿದ ಎಲ್ಲ ವೇಸ್ಟ್. ಸೊ ಅದು ಹೌದು, ಶಾಲೆಯಲ್ಲಿ 1,000 ಮಂದಿ ಮಕ್ಕಳಿದ್ದಾರೆ. ಆ ಶಾಲೆಯ ತಲೆಗೋಡೆ ಬಿದ್ದಿದೆ. ಬಿದ್ದಿದ್ದರೆ ಅವರು ಕಟ್ಟಲಿಕ್ಕೆ ಆಗೋದಿಲ್ಲ. ರಿಟೈನಿಂಗ್ ವಾಲ್ ಕಟ್ಟಬೇಕಿದ್ರೆ ಅವರಿಗೆ 1 ಕೋಟಿ ಬೇಕು. ರಿಟೈನಿಂಗ್ ವಾಲ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇವರು ಎಕ್ಸಿಕ್ಯೂಷನ್ ನೋಟಿಸ್ ಕೊಟ್ಟಿದ್ದಾರೆ. ಅದು ದಟ್ ವೆಸ್ಟ್ ವಿತ್ ದೆಮ್, ಇಟ್ ಇಸ್ ನಾಟ್ ಆರ್ಸ್, ದಟ್ ವೆಸ್ಟ್ ವಿತ್ ದೆಮ್. ಹಾಗೆ ಈ ಸಮಸ್ಯೆಗಳೆಲ್ಲ ನಾವು ಎದುರಿಸ್ತಾ ಇದ್ದೇವೆ. ನಮಗೆ ಇನ್ನೂ ಸಹಿಸಿ ಒಂದು ಮನುಷ್ಯ ಸಹಿಸುವುದು 10 ವರ್ಷ ಸಹಿಸ್ಬೋದಲ್ವಾ? ಅದಕ್ಕಿಂತ ಜಾಸ್ತಿ ಇದನ್ನು ಈ ಅವ್ಯವಸ್ಥೆಗಳನ್ನು ಬಹುಶಃ ನೋಡಿಕೊಂಡು ಹೋದರೆ ನಾವು ಮನುಷ್ಯರಲ್ಲ. ಅದಕ್ಕೆ ಏನಾದರೂ ಹೋರಾಟ ಮಾಡಿಯೇ ಬರ್ತದೆ. ಕಾನೂನು ಬದ್ಧವಾದ ಏನು ಹೋರಾಟ ಮಾಡಬೇಕು ಅದನ್ನು ನಾವು ಕಾನೂನಿನಲ್ಲಿಯೂ ಮಾಡ್ತೇವೆ. ಮತ್ತೊಂದು ಹೇಳ್ತಾ ಇದ್ದೇನೆ ನಾನು, ಈಗ ಇದು ನನ್ನ ಪ್ರೆಡಿಕ್ಷನ್. ಇವತ್ತು ನನ್ನ ಪ್ರಕಾರ ಬರುವ ತಿಂಗಳಲ್ಲಿ ಕೋರ್ಟ್ ಮುಗಿಸ್ಬೋದು. ಯಾಕೆಂತ ಹೇಳಿದರೆ ಕೋರ್ಟಿನಲ್ಲಿ ಇವರು ಪೆಂಡಿಂಗ್ ಮಾಡಿಕೊಂಡು ಹೋದೇ ಗೊತ್ತು. ನಾನು ನೋಟಿಸ್ ಮಾಡಿ ಕೇಸ್ ಪೆಂಡಿಂಗ್ ಇರುವಾಗ ಒಬ್ಬ ಸತ್ತ, ಅವನ ಇಲ್ಲೀಗಲ್ ಅರ್ಸನ್ನು ರೆಕಾರ್ಡ್ಗೆ ತರಬೇಕು. ಹಾಗೆ ಇನ್ನೆಷ್ಟು ಮಂದಿ ಸಾಯ್ತಾರೆ? ನಾವೆಲ್ಲ ಪ್ರಾಯದವರೇ. ನಾವು ಆಚೆ ಹೋದರೆ ನಮ್ಮ ಲೀಗಲ್ಸ್ ಎಲ್ಲರೂ ಬರಬೇಕು. ಸೊ ಅದು ಅಗತ್ಯ ಇಲ್ಲ ಅದು. ಸೊ ನಾನು ಅದೇ ಹೇಳೋದು, ದ ಫೈಟ್ ಈಸ್ ಬಿಟ್ವೀನ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದ ಸೆಂಟ್ರಲ್ ನ್ಯಾಷನಲ್ ಹೈವೇ ಅಥಾರಿಟಿ, ಅವರ ಗೌರ್ಮೆಂಟ್ ಇರುವಂಥದ್ದು. ಸೊ ನಮ್ಮನ್ನು ಎಡೆಯಲ್ಲಿ ತಂದು ಸುಮ್ಮನೆ ಹಾಕಿಕೊಂಡಿರುವಂಥದ್ದು. ಸೊ ನಮಗೆ ಕಾಂಪನ್ಸೇಷನ್ ಕೊಡಿ, ನಮ್ಮನ್ನು ಬಿಡಿ, ಮತ್ತು ನೀವು ಏನು ಬೇಕಿದ್ದರೂ ಮಾಡಿ ಅಂತ ಹೇಳುವಂಥದ್ದು. ಇಲ್ಲಾಂದರೆ ನಾವು ಫೈಟ್ ಮಾಡ್ತೇವೆ. ಅದು ನಿಮಗೆ ತಾಕತ್ತಿಲ್ಲ, ನಿಮ್ಮಲ್ಲಿ ಹಣ ಇಲ್ಲ, ನಿಮಗೆ ಪರಿಹಾರ ನೀಡಲಿಕ್ಕೆ ಇಲ್ಲ ಅಂತೇಳಿ ಆದರೆ ನಮ್ಮ ಲ್ಯಾಂಡನ್ನು ನಮಗೆ ಡಿನೋಟಿಫೈ ಮಾಡಿಕೊಡಿ. ನಾವು ಅದನ್ನು ನಮಗೆ ಬೇಕಾದ ರೀತಿಯಲ್ಲೇ ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗ್ತೇವೆ. ಒಂದು ಸೆಕೆಂಡ್ಲಿ, ಈಗ ನಾನು ಕೇಳುವಂಥದ್ದು, ಕುಡುಪಿನಿಂದ ಇರುವಂಥದ್ದು ಸಾನೂರು ತನಕ ಇರುವ ರಸ್ತೆ ಹೇಗೆ ಉಂಟು ಹೇಳಿ? ಅದು ರಸ್ತೆ ಅಂತ ಹೇಳ್ತಾರಾ? ಅದನ್ನು ಎಂತ ಹುಡುಕಿಕೊಂಡು ಹೋಗಬೇಕು. ರಾತ್ರಿ ಹೋಗುವಾಗ ಈ ಕಡೆ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಒಂದು ಲೈಟ್ ಇಲ್ಲ, ಒಂದು ರೈಟ್ ಇಲ್ಲ, ಮಣ್ಣು ತುಂಬಿಸಲಿಲ್ಲ, ಸರ್ವಿಸ್ ರೋಡ್ ಇಲ್ಲ, ಫುಟ್ಪಾತ್ ಇಲ್ಲ, ಬಸ್ ಬೇ ಇಲ್ಲ, ಯಾವುದು ಇಲ್ಲದೆ ಇದಕ್ಕೆ ಹೈವೇ ಅಂತ ಹೇಳ್ತಾರೆ. ಸ್ವಾಮಿ, ನಾನು ಕೇಳೋದು, ಹೋಗಿ ನೋಡಿ ಕರ್ನಾಟಕದ ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ ಹೋಗಿ ನೋಡಿ, ಎಷ್ಟು ಚೆನ್ನಾಗಿದೆ ರಸ್ತೆಗಳು. ನಾನು ಈ ಸಾರಿ ಹಂಪಿ, ರಾಯಚೂರು, ಗುಲ್ಬರ್ಗ ಎಲ್ಲ ಹೋಗಿ ಬಂದೆ. ಎಷ್ಟು ಚೆನ್ನಾಗಿದೆ ರಸ್ತೆಗಳು. ಅಲ್ಲಿ ಅವರು ಅನ್ಎಜುಕೇಟೆಡ್, ಒಳ್ಳೆ ಮಾಡಿದ್ದಾರೆ. ಇಲ್ಲಿ ಅವರೆಲ್ಲ ಎಜುಕೇಟೆಡ್ ಆಗಿ ಸಹ ಪ್ರಯೋಜನ ಇಲ್ಲ.
ಎಷ್ಟು ಚೆನ್ನಾಗಿದೆ ರಸ್ತೆ. ಅದನ್ನಿಂದ ನಮ್ಮ ದಕ್ಷಿಣ ಕನ್ನಡದಿಂದ ಬಿಟ್ಟು ಈಗ ಸಂಪಾಜೆಯಿಂದ ಮೈಸೂರು ತನಕ ರಸ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಎಂಥದ್ದು ಸಕಲೇಶ್ಪುರದಿಂದ ಬೆಂಗಳೂರು ತನಕದ ರಸ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ದಕ್ಷಿಣ ಕನ್ನಡದವರು ಯಾರು ಕರ್ನಾಟಕದಲ್ಲಿ ಇಲ್ವಾ? ನಾವಿಲ್ವಾ? ಅಲ್ಲ, ನಮ್ಮ ಜನಪ್ರತಿನಿಧಿಗಳಿಲ್ವಾ ಅಂತ ಕೇಳ್ತಾ ಇದ್ದರು. ಇನ್ನೊಂದು ವಿಷಯ ಏನಂದರೆ ನೋಡಿ, ನಾವು ಎಣಿಸ್ಬೋದು ರಸ್ತೆ ಆಗಿ ಸಾಣೂರಿನಿಂದ ಇಲ್ಲಿವರೆಗೆ ಡೆವಲಪ್ಮೆಂಟ್ ಆಯಿತು, ಅಭಿವೃದ್ಧಿ ಆಯಿತು. ಹೋಗಿ ನೀವು ಬೇಕಾದರೆ ಅಲ್ಲಿದ್ದ ಎಲ್ಲ ಅಂಗಡಿಯವರನ್ನು ಕೇಳ್ಕೊಂಡು ಬನ್ನಿ, ಅಭಿವೃದ್ಧಿ ಆಯಿತಾ, ಅವ್ರದ್ದು ಸತ್ಯಾನಾಶ ಆಯ್ತಾ ಅಂತ. ಒಬ್ಬರಿಗೆ ಸಹ ಬಿಸ್ನೆಸ್ ಇಲ್ಲ, ಯಾರಿಗೆ ಬಿಸ್ನೆಸ್ ಇಲ್ಲ. ತಡೆಗೋಡೆ ನಿರ್ಮಾಣ ಮಾಡ್ತಾರೆ ಇಷ್ಟು ಉದ್ದದ್ದು. ಕೆಲವು ಮೇಲೆ ಏನು ಇಡಬೇಕು ಹೋಗಲಿಕ್ಕೆ, ಕೆಲವು ಕೆಳಗೆ ಇಳಿಲಿಕ್ಕೆ ಏನು ಇಡಬೇಕು ಅಂಥ ಪರಿಸ್ಥಿತಿ ಮತ್ತೆ ಸಹ ಸಹಿಸಿಕೊಂಡು ಜೀವನ ನಡೆಸ್ತಿದ್ದಾರೆ. ಇವರಿಗೆ ಅದು ಗೊತ್ತಾಗಬೇಕಲ್ಲ. ಅದು ಅಭಿವೃದ್ಧಿ ಅಲ್ಲಿ ಅವ್ರದ್ದು ಏನಾಗಲಿಲ್ಲ. ಲೋಕಲ್ಗೆ ಏನೂ ಸತ್ಯ ಹೇಳೋದಾದ್ರೆ ಏನೂ ಬೆನಿಫಿಟ್ ಆಗಲಿಲ್ಲ. ಎಲ್ಲರದ್ದು ಬಿಸ್ನೆಸ್ ಹೋಗಿದೆ. ಯಾರ ಹತ್ರ ಬೇಕಾದರೆ ಕೇಳಿ. ನೀವು ಸಾಣೂರಿನಿಂದ ಮಂಗಳೂರಿನವರೆಗೆ ಬನ್ನಿ, ಕೈಕಂಬ, ಬೆಳುವಾಯಿ, ನಿಮ್ಮದು ಅಲಂಗಾರ, ಎಲ್ಲಿ ಸಹ ಮಿಜಾರು ಎಲ್ಲ ಹೋಗಿದೆ. ಬಿಸ್ನೆಸ್ ಇಲ್ಲ. ಇದು 100ಕ್ಕೆ 100 ಸತ್ಯ. ಸದ್ಯ ಈಗ ಸೂರಲ್ಪಾಡಿಯಲ್ಲಿ ಟೋಲು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದರ ಕೆಲಸ ಬರದಿಂದ ಸಾಗ್ತಾ ಇದೆ. ಹೆದ್ದಾರಿಯ ಕೆಲಸಗಳು ಪೂರ್ತಿ ಆಗದಿದ್ದರೂ ಕೂಡ ಟೋಲ್ ಸಂಗ್ರಹ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಟೋಲ್ ಸಂಗ್ರಹ ಮಾಡದೆ ಅವರು ಬಸ್ ಶೆಲ್ಟರ್ ಮತ್ತು ಲೈಟಿಂಗ್ ಎಲ್ಲ ಹಾಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲೈಟ್ ಪೋಲ್ ಎಲ್ಲ ಕಡೆ ಫಿಕ್ಸ್ ಮಾಡಿದ್ದಾರೆ, ಟೋಲ್ ಸಿಗಬೇಕಂತೆ. ಅದಕ್ಕೋಸ್ಕರ ಟೋಲ್ ಕಲೆಕ್ಟ್ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ. ಆ ಟೋಲ್ನ ಹತ್ತಿರ ಆ್ಯಕ್ಚುಲಿ ಪೂರ್ತಿ ಟೋಲು ಅಲೈನ್ಮೆಂಟ್ ಕೂಡ ಚೇಂಜ್ ಮಾಡಿದ್ದಾರೆ. ಒಂದನೇದು, ಎರಡನೇದು ಅಲ್ಲಿ ಎಕ್ವಿಷನ್ ಪೂರ್ತಿ ಆಗಲಿಲ್ಲ. ಟೋಲ್ ಹತ್ರ ಅಲ್ಲಿ ಕೂಡ ಕೆಲಸ ಆಗಲಿಲ್ಲ. ಸೊ ಈ ಟೋಲು ಕಲೆಕ್ಷನ್ ವಿಚಾರದಲ್ಲಿ ನಾವಂತೂ ಅವರಿಗೆ ಟೋಲ್ ಕಲೆಕ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಖಂಡಿತ ಅದಕ್ಕೂ ಹೋರಾಟ ಮಾಡ್ತೇವೆ. ಇವರು ಒಂದು ವೇಳೆ ನಾವು ರಸ್ತೆ ಪೂರ್ತಿ ಮಾಡುವ ಮೊದಲೇ ಟೋಲ್ ಕಲೆಕ್ಟ್ ಮಾಡ್ತೇವೆ ಅಂತ ಹೇಳಿದರೆ ಅದನ್ನು ನಾವು ಪ್ರತಿಭಟಿಸ್ತೇವೆ ಖಂಡಿತ. ಯಾಕೆಂದರೆ ಆ ಟೋಲ್ ಕಲೆಕ್ಟ್ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ವಿನ ಯಾರಿಗೂ ಉಪಕಾರ ಆಗ್ತಾಯಿಲ್ಲ. ಅಲ್ಲಿಗಿಂತ ಮುಂದೆ ಹೋದರೆ ಗುರುಕುರ ಕೈಕಂಬದಲ್ಲಿ ಓವರ್ ಪಾಸ್ ಮಾಡ್ತಾಯಿದ್ದಾರೆ. ಆ ಓವರ್ ಪಾಸ್ ಕೆಲಸ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. ಒಂದು ಸೈಡಲ್ಲಿ ಅಂತೂ ಗುಂಡಿಯಲ್ಲಿ ಹೋಗಬೇಕು, ಅದಕ್ಕೊಂದು ಸ್ವಲ್ಪ ಟಾರ್ ಕೂಡ ಹಾಕಲಿಲ್ಲ. ಅದು ಕೂಡ ತಾವು ನೋಡ್ಬೋದು. ಅಲ್ಲಿ ಕೂಡ ತುಂಬ ಅವ್ಯವಸ್ಥೆ ಇದೆ. ಆ ಟೋಲು ಓವರ್ ಪಾಸಿಗೆ ಸ್ಟೇ ಸಿಕ್ಕಿದೆ. ಅದರಿಂದ ಅದು ಸ್ಟೇ ಯಾವಾಗ ವೇಕೇಟ್ ಆಗ್ತದೆ ಏನು ಗೊತ್ತಿಲ್ಲ. ಅಷ್ಟರವರೆಗೆ ಜನ ಅಲ್ಲಿ ತುಂಬ ಪರದಾಡಬೇಕಾದ್ರೆ ದಿನ ಧೂಳು ಮಯ ಅಲ್ಲಿ ರಸ್ತೆ, ಈ ಥರ ಎಲ್ಲ ಸಮಸ್ಯೆಗಳಿದ್ದಾವೆ. ನಾವು ಪರಿಹಾರವನ್ನು, ನಾವು ಸರ್ಕಾರದ ಮೌಲ್ಯ ದರವನ್ನು ಕೇಳ್ತಿರೋದು. ಯಾವುದೇ ಈಗ ಉದಾಹರಣೆಗೆ ಇವತ್ತು ಅಲ್ಲಿ ಪದವು ವಿಲೇಜಲ್ಲಿ ನನ್ನ ಜಮೀನನ್ನು ಮಾರಾಟ ಮಾಡಬೇಕಾದ್ರೆ 10 ಲಕ್ಷ ಸರ್ಕಾರಿ ಮೌಲ್ಯ ದರ ಆದರೂ ನಾನು ಒಂದು 15 ಲಕ್ಷಕ್ಕೆ ಮಾರ್ತೀನಿ. ಯಾಕಂದರೆ ನನಗೆ ಜಾಸ್ತಿ ಸಿಗಬೇಕು. ಬಟ್ ಸರ್ಕಾರಿ ದರ ಎಷ್ಟಿದೆ? 10 ಲಕ್ಷ. ಅದಕ್ಕೆ ನಾನು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಲೇಬೇಕು. ಅದನ್ನು ನಾವು ಕೇಳ್ತಿರೋದು. ನೀವೇನು 2020ಕ್ಕೆ ಏನು ನೀವು ಫಿಕ್ಸ್ ಮಾಡಿದ್ರು ಅದನ್ನು ನೀವು ಕೊಡ್ತಿರೋದು. ನಾವು ಹೆಚ್ಚುವರಿಯಾಗಿ ನಾವು ಕೇಳ್ತಾ ಇಲ್ಲ. ಅದನ್ನು ನ್ಯಾಯಯುತ ಕೊಡಿ ಅಂತೇಳಿ ಅದಕ್ಕೆ ಅವರು ಕೋರ್ಟಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಅದನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ, ಕನಿಷ್ಠ ಜನಪ್ರತಿನಿಧಿಯಾದಂಥ ನಮ್ಮ MP ಅವರು ಅದನ್ನು ಯೋಚನೆ ಮಾಡಬೇಕಾ? ಅಲ್ಲಿ ಇರೋದು ಅಷ್ಟೇ ರೇಟ್ ಆದರೆ ಇವರು ಕೊಡೋದಕ್ಕೆ ಏನು? ಸುಮ್ಮನೆ ಯಾಕೆ ಅವರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು? ಅದನ್ನು ಅವರು ಪ್ರಶ್ನೆ ಮಾಡಬೇಕು. ನಮ್ಮ ಜೊತೆ ಅವ್ರು ಕರೆದು ಆದಷ್ಟು ಬೇಗ ಈ ಮಾಧ್ಯಮ ಮಿತ್ರರಲ್ಲಿ ನಾನು ಅದನ್ನೇ ವಿನಂತಿ ಮಾಡಿಕೊಳ್ಳೋದು, ತಕ್ಷಣ ನಮ್ಮ ಭೂಮಾಲೀಕರನ್ನು ಸಮಿತಿಯ ಸದಸ್ಯರನ್ನ ಕರೆದು ಅವರ ಜೊತೆಯಲ್ಲಿ PD ಅವರ ಜೊತೆ ಕೂರಿದುಕೊಂಡು ಏನು ಭೂಮಾಲೀಕರ ಒಂದು 3 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನೆ ರೀಜನಲ್ ಆಫೀಸರು ಬಂದಿದ್ದರು, ಮಿಶ್ರಾ ಅಂತೇಳಿ ಒಬ್ಬರು ಯಾರು, ಅವರು ಒಂದೇ ತಿಂಗಳಲ್ಲಿ ನಿಮಗೆ ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರೆ ಅದರ ವಿಡಿಯೋ ಸಮೇತ ಇದೆ ನಮ್ಮ ಹತ್ರ. ಒಂದೇ ತಿಂಗಳಲ್ಲಿ ಎಲ್ಲವೂ ಆಗುತ್ತೆ ನಿಮಗೆ, ಖಂಡಿತ ನಿಮಗೆ ನಿಮ್ಮ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರು. ಆ 1 ತಿಂಗಳಲ್ಲಿ ಪುಣ್ಯಾತ್ಮ ಟ್ರಾನ್ಸ್ಫರ್ ಆಗಿಬಿಟ್ರು, ಒಂದೇ ತಿಂಗಳಲ್ಲಿ. ಮತ್ತೆ ಇಲ್ಲ ನಮಗೆ ಮತ್ತೆ ಪುನಃ 3 ಇವಾಗ ನೋಡಿ, ಪ್ರತಿ ಬಾರಿ ಕೋರ್ಟಿಂದ ಅವರು ಎಡ್ಜನ್ ಮಾಡ್ತಾ ಇದ್ದಾರೆ, ಸಮಯ ಕೇಳ್ತಾ ಇದ್ದಾರೆ. ಇದೆಲ್ಲ ಸುಮ್ಮನೆ ಡ್ರ್ಯಾಗನ್ ಮಾಡುವಂಥ ಒಂದು ಪ್ರಕ್ರಿಯೆ. ದಯವಿಟ್ಟು ಇದನ್ನೆಲ್ಲ ಜನಪ್ರತಿನಿಧಿಗಳು ಅರಿತು ಇದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕು. ಅವರಿಗೆ ತಾಕೀತು ಮಾಡಬೇಕು ಜೋರಾಗಿ. ನೋಡಿ, ನಿಮ್ಮಿಂದಾಗಿ ಸಮಸ್ಯೆಯಲ್ಲಿ ದಿವಸಕ್ಕೆ ನಿತ್ಯ ಕುಲಶೇಖರ ಪದವಿ ವಿಲೇಜಲ್ಲಿ ಒಮ್ಮೆ ನಾವು ನಿಂತರೆ ದಿವಸಕ್ಕೆ ಆ ರಸ್ತೆಯಲ್ಲಿ 50 ಬಾರಿ ಆ್ಯಂಬುಲೆನ್ಸ್ ಓಡಾಡುತ್ತೆ. 50 ಬಾರಿ. ನಾವು ಅಲ್ಲಿ ವ್ಯವಸ್ಥೆ ನೋಡಿದರೆ ಆ್ಯಂಬುಲೆನ್ಸ್ ಹೋಗೋದಕ್ಕೆ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ. ಅಂಥ ಅವಸ್ಥೆ ಎಲ್ಲಿಯಾದರೂ ಆದರೆ ನಂತರ ಬ್ಲಾಕಲ್ಲಿ ಸಿಕ್ಕಾಕೊಳ್ಳುತ್ತೆ. ಅಲ್ಲಿಯ ತೊಳಲಾಟ ನೋಡಿದರೆ ಅದು ಇನ್ನೂ ನಮಗೆ ನೋವಾಗುತ್ತೆ. ಅದಕ್ಕೆ ಹೇಳಿದ್ದು, ಆದಷ್ಟು ಬೇಗ ನಮ್ಮ ಜನಪ್ರತಿನಿಧಿ ಆದಂಥ ಸನ್ಮಾನ್ಯ ಬ್ರಿಜೇಶ್ ಚೌಟ ಅವರು ನಮ್ಮ ಜೊತೆ ಭೂಮಾಲೀಕರ ಸಮಿತಿಯ ಸದಸ್ಯರ ಜೊತೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಖುದ್ದಾಗಿ ಅವರು ಸಭೆಯನ್ನು ಕರೆಯಬೇಕು. ಅದರ ಜೊತೆ ಜಿಲ್ಲಾಧಿಕಾರಿಗಳನ್ನು ಕೂಡ ಆ ಸಭೆಯಲ್ಲಿ
ಇದು ಮಾಡಬೇಕು ಅಂತ ಹೇಳೋದು ಸೇರಿಸ್ಕೊಂಡು ಆದಷ್ಟು ಬೇಗ ಇದರ ಬಗ್ಗೆ ಒಂದು ನಿರ್ಧಾರ ತಳೆಯುವ ದೃಷ್ಟಿಯಿಂದ ಇಲ್ಲಿನ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಉದ್ಭವ ಆಗಿರುವಂತಹ ಸಮಸ್ಯೆಗಳಿಗೆ ಇನ್ನೂ ಕೂಡ ಹಲವು ವರ್ಷಗಳು ಕಳೆದರೂ ಪರಿಹಾರ ಸಿಕ್ಕಿಲ್ಲ. ಇದಕ್ಕಾಗಿ ಹಲವು ವರ್ಷಗಳಿಂದ ಇಲ್ಲಿನ ಭೂ ಮಾಲೀಕರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿನ ಸಂಸದರು ಏನು ಮಾಡ್ತಾ ಇದ್ದಾರೆ ಎಂಬಂತಹ ಪ್ರಶ್ನೆಯನ್ನು, ಆಕ್ರೋಶವನ್ನು ಈ ಮಾಲೀಕರು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಪರಿಹಾರದ ವಿಚಾರದಲ್ಲಿ ಕೂಡಲೇ ಒಂದು ಇತ್ಯರ್ಥವನ್ನು ಮಾಡಬೇಕೆಂಬುದು ಇಲ್ಲಿನ ಹೋರಾಟಗಾರರ ಆಗ್ರಹ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.